ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ 8ನೆಯ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಅಧ್ಯಾಯ 6 ಜೈನ ಮತ್ತು ಬೌದ್ಧ ಧರ್ಮಗಳು. ಈ ಪಾಠದ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಮುಖ್ಯ ಪ್ರಶ್ನೆ 1. ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಮೊದಲನೆಯ ವಾಕ್ಯ, ಜೈನರ ಮೊದಲ ತೀರ್ಥಂಕರ ಡ್ಯಾಶ್. ಸರಿಯಾದ ಪದ, ಜೈನರ ಮೊದಲ ತೀರ್ಥಂಕರ ಋಷಭನಾಥ. 2. ವರ್ಧಮಾನನು ಜನಿಸಿದ ಸ್ಥಳ ಡ್ಯಾಶ್. ಸರಿಯಾದ ಪದ, ವರ್ಧಮಾನನು ಜನಿಸಿದ ಸ್ಥಳ ವೈಶಾಲಿಯ ಕುಂಡಲಿ ಗ್ರಾಮ. 3ನೆಯ ವಾಕ್ಯ, ಮಹಾವೀರನು ತನ್ನ 42ನೆಯ ವಯಸ್ಸಿನಲ್ಲಿ ಡ್ಯಾಶ್ ಪಡೆದನು. ಸರಿಯಾದ ಪದ, ಮಹಾವೀರನು ತನ್ನ 42ನೆಯ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನ ಪಡೆದನು. 4ನೆಯ ವಾಕ್ಯ, ಮಹಾವೀರನು ತನ್ನ 75ನೆಯ ವಯಸ್ಸಿನಲ್ಲಿ ಡ್ಯಾಶ್ ಎಂಬಲ್ಲಿ ನಿರ್ವಾಣ ಹೊಂದಿದನು. ಸರಿಯಾದ ಉತ್ತರ, ಮಹಾವೀರನು ತನ್ನ 75ನೆಯ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬಲ್ಲಿ ನಿರ್ವಾಣ ಹೊಂದಿದನು. 5ನೆಯ ವಾಕ್ಯ, ಗೌತಮ್ ಬುದ್ಧನ ಮೊದಲ ಹೆಸರು ಡ್ಯಾಶ್. ಸರಿಯಾದ ಉತ್ತರ, ಗೌತಮ್ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. 6. ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಡ್ಯಾಶ್ ದಲ್ಲಿ ಮಾಡಿದನು. ಸರಿಯಾದ ಉತ್ತರ, ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರಾನಾಥದ ಜಿಂಕೆವನದಲ್ಲಿ ಮಾಡಿದನು. 7. ಬುದ್ಧನ ಮೊದಲ ಬೋಧನೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಸರಿಯಾದ ಪದ, ಬುದ್ಧನ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಗಿದೆ. 8ನೆಯ ವಾಕ್ಯ, ಭಾರತದ ಮೇಲೆ ದಾಳಿ ನಡೆಸಿದ ಮ್ಯಾಸಿಡೋನಿಯಾದ ದೊರೆ ಡ್ಯಾಶ್. ಸರಿಯಾದ ಉತ್ತರ, ಭಾರತದ ಮೇಲೆ ದಾಳಿ ನಡೆಸಿದ ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡರ್. ಮುಖ್ಯ ಪ್ರಶ್ನೆ 2, ಸಂಕ್ಷಿಪ್ತವಾಗಿ ಉತ್ತರಿಸಿ. 9ನೇ ಪ್ರಶ್ನೆ, ಮಹಾವೀರನು ಬೋಧಿಸಿದ ಪಂಚಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳನ್ನು ತಿಳಿಸಿ. ಉತ್ತರ, ಮಹಾವೀರನು ಬೋಧಿಸಿದ ಪಂಚ ಪ್ರತಿಜ್ಞೆಗಳೆಂದರೆ 1. ಅಹಿಂಸೆ, 2. ಸತ್ಯ, 3. ಆಸ್ತೇಯ ಅಂದರೆ ಕದಿಯದಿರುವುದು, 4. ಅಪರಿಗ್ರಹ ಆಸ್ತಿಯನ್ನು ಹೊಂದದಿರುವುದು, 5. ಬ್ರಹ್ಮಚರ್ಯ. ಮಹಾವೀರನು ಬೋಧಿಸಿದ ತ್ರಿರತ್ನಗಳೆಂದರೆ ಸಮ್ಯಕ ಜ್ಞಾನ, ಸಮ್ಯಕ ದರ್ಶನ, ಸಮ್ಯಕ ಚಾರಿತ್ರ್ಯ. 10ನೆಯ ಪ್ರಶ್ನೆ, ಜೈನರ ಪಂಗಡಗಳನ್ನು ಹೆಸರಿಸಿ. ಉತ್ತರ, ಜೈನರ ಪಂಗಡಗಳೆಂದರೆ 1. ಶ್ವೇತಾಂಬರ, 2. ದಿಗಂಬರ. 11ನೆಯ ಪ್ರಶ್ನೆ, ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು? ಉತ್ತರ, ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳೆಂದರೆ ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಆವರಿಸಿದೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. 3. ಅತಿಯಾದ ಆಶೆಯ ವಿಮುಕ್ತಿಯಿಂದ ಮಾತ್ರ ನೆಮ್ಮದಿಯ ಬದುಕು ಸಾಧ್ಯ. 5. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಇನ್ನು 12ನೆಯ ಪ್ರಶ್ನೆ, ಮಧ್ಯಮ ಪಂಥವೆಂದರೇನು? ಉತ್ತರ, ಆಶೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗವನ್ನು ಬುದ್ಧನು ಬೋಧಿಸಿದನು. ಇದನ್ನು ಮಧ್ಯಮ ಪಂಥವೆಂದು ಕರೆಯುವರು. 13ನೇ ಪ್ರಶ್ನೆ, ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು? ಉತ್ತರ, ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳೆಂದರೆ ಒಳ್ಳೆಯ ನಡತೆ, ಮಾತು, ಒಳ್ಳೆಯ ನೋಟ ಅಥವಾ ದೃಷ್ಟಿ, ಒಳ್ಳೆಯ ಬದುಕು, ಒಳ್ಳೆಯ ಪ್ರಯತ್ನ, ಒಳ್ಳೆಯ ನೆನಪು, ಒಳ್ಳೆಯ ನಿರ್ಧಾರ, ಒಳ್ಳೆಯ ಚಿಂತನೆ. ಇನ್ನು 14ನೆಯ ಪ್ರಶ್ನೆ, ತ್ರಿಪೀಠಕಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ, ಬುದ್ಧನ ಮರಣ ನಂತರ ಆತನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯವನ್ನು ತ್ರಿಪೀಠಿಕೆಗಳಲ್ಲಿ ಕ್ರೋಢೀಕರಿಸಿದ್ದರು.
ಅತ್ರಿಪೀಠಕಗಳು 1 ವಿನಯ ಪೀಠ, 2 ಸುತ್ತ ಪೀಠಿಕ, 3 ಅಭಿಧರ್ಮ ಪೀಠ. ಮಕ್ಕಳೇ, ಇದುವರೆಗೂ 8ನೆಯ ತರಗತಿಯ ಅಧ್ಯಾಯ 6 ಜೈನ ಮತ್ತು ಬೌದ್ಧ ಧರ್ಮಗಳು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್.